ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನೀವು ನೋಡ್ತಾ ಇದ್ದೀರಿ ಟ್ರಾವ್ ಟಾಪ್ಸ್ ಆ್ಯಂಡ್ ಐ ಆಮ್ ಹೇಮಂತ್ ಮ್ಯಾದ್ವಾಡ್. ಸೊ ಈಗ ನಾನಿರೋದು ವಂದೇ ಭಾರತ್ ಎಕ್ಸ್ಪ್ರೆಸ್ದಾಗ. ಅದು ಇವತ್ತು ಇನಾಗ್ರೇಷನ್ ಆಗಿರೋದು. ನೀವು ಟೈಟಲ್ ತಮ್ಮನೆಲ್ಲ ನೋಡಿರ್ಬೋದು. ಇವತ್ತು ಇನಾಗ್ರೇಷನ್ ಆಗೈತಿ SBC ಬ್ಯಾಂಗ್ಳೂರಿಂದ, ಅಂದರೆ KSR, ಆಲ್ಸೋ ನೋನ್ ಆಸ್ KSR, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಿಸರ್ವೇಷನಿಂದ ಈ ಟ್ರೈನ್ ಬೆಳಗಾಂ ಹೋಗ್ತೈತೆ. ಆ್ಯಂಡ್ ಇಟ್ಸ್ ಆಲ್ಸೋ ನೋನ್ ಆಸ್ ಸೆಮಿ ಹೈ ಸ್ಪೀಡ್ ಟ್ರೈನ್ ಇಂಡಿಯಾದ. ಇದರದ್ದು ಸ್ಪೀಡ್ ಅಂತೂ ನಾನು ನೋಡಿರೋಂಗೆ ಇವತ್ತು 116 km/h ಹೋಗೈತೆ. ಇನ್ನೂ ಜಾಸ್ತಿ ಹೋಗ್ತದ, ಬಟ್ ಈ ಟ್ರ್ಯಾಕಿಂದು ಸ್ಟೆಬಿಲಿಟಿ ಟೈಪ್ ನೋಡಿ ಸ್ಪೀಡ್ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಆ್ಯಂಡ್ ಸೊ ಇನ್ನೇನು, ಆಮೇಲೆ ಈ ಟ್ರೈನ್ ಮೇನ್ ಸ್ಪೆಷಾಲಿಟಿ ಅಂದರೆ ಸ್ಪೀಡ್, ಟೈಮ್ ಸೇವ್ ಮಾಡೋದು. ಭಾಳ ಟೈಮ್ ಸೇವ್ ಮಾಡಿರುತ್ತೆ. ಈ ನಾರ್ಮಲ್ ಟ್ರೈನಾಗ ಹೋದರೆ ಏನಿಲ್ಲಾಂದ್ರೂ ಮಿನಿಮಮ್ 11 hours ಬೇಕು. 11 hours ತನಕ ಹೋಗೋ ಟ್ರೈನ್ ಅದಾವೆ. ಬಟ್ ಈ ಟ್ರೈನ್ ಆಯ್ತಲ್ಲ 8.5 ಗಂಟೆ ಹೋಗೋದು, 8 hours 30 minutes. And this train is connecting main cities of Karnataka, capital city of Karnataka and key city of Uttar Karnataka, from Bengaluru to Belagavi. So let's get into the vlog. ಇಂಡಿಯನ್ ರೈಲ್ವೇಸ್ ಅವ್ರಿಗೆ, ಗೌರ್ಮೆಂಟ್ ಅವ್ರಿಗೆ ಚೆನ್ನಾಗಿದೆ. ನಿಜವಾಗ್ಲೂ ಬಹಳ ತುಂಬಾ ಚೆನ್ನಾಗಿದೆ. ಎಲ್ಲ ವರ್ಕರ್ಸ್ ತುಂಬಾ ಎಂಜಾಯ್ ಮಾಡಿದ್ವಿ. KSR ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್ ದಕ್ಷಿಣ ಭಾರತದ ತಂತ್ರಜ್ಞಾನ ಕೇಂದ್ರವನ್ನು ತನ್ನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯೊಂದಿಗೆ ಸಂಪರ್ಕಿಸುವ ಈ ವಂದೇ ಭಾರತ್ ರೈಲು ಈಗ ವೇಗದ ಸಂಪರ್ಕವನ್ನು ನೀಡುತ್ತದೆ. ಯಶವಂತಪುರ, ತುಮಕೂರು, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ ಮತ್ತು ಧಾರವಾಡ ಮೂಲಕ ಸಂಚರಿಸುವ ಈ ಸೆಮಿ ಹೈಸ್ಪೀಡ್ ರೈಲು ಬೆಳಗಾವಿಯ ಸಂಪ್ರದಾಯವನ್ನು ಬೆಂಗಳೂರಿನ ಆಧುನಿಕತೆಯೊಂದಿಗೆ ಸಂಪರ್ಕಿಸುತ್ತದೆ. ಕರ್ನಾಟಕದೊಳಗೆ ವಿಶ್ವಾಸಾರ್ಹ, ಪರಿಣಾಮಕಾರಿ ಮತ್ತು ಸುರಕ್ಷಿತ ಪ್ರಯಾಣ ಆಯ್ಕೆಯಾಗಿ ಹೊರಹೊಮ್ಮುತ್ತಿದೆ. ಸೊ ನಮಗಿಲ್ಲಿ ಟಿಫಿನ್ ಕೊಟ್ಟಾರೆ, ಉಪ್ಪಿಟ್ಟು, ಶಿರಾ ಆ್ಯಂಡ್ ನಿಪ್ಪಾಡು ಕೊಟ್ಟಾರೆ. ಸೊ ಟೇಸ್ಟ್ ಮಾಡೋಣಂತ. ಆ್ಯಂಡ್ ನಮಗೀಗ ಇದಾದಮೇಲೆ ಬೋರ್ಡಿಂಗ್, ಫ್ರಿಸ್ಕಿಂಗ್ ಇರುತ್ತಂತೆ. ಫ್ರಿಸ್ಕಿಂಗ್ ಆದಮೇಲೆ ಬೋರ್ಡಿಂಗ್. ಬ್ಯಾಗ್ ಅಲೋ ಇಲ್ಲ ಅಂತ ಹೇಳ್ತಾರೆ. ಬಟ್ ಹುಬ್ಬಳ್ಳಿ CPR ಸರ್ ಒಬ್ಬರು ಬಂದಾರಂತೆ, ಅವ್ರಿಗೆ ಏನೋ ಹೇಳಿ ಏನೋ ಒಂದು ಮಾಡೋಣ ಜುಗಾಡ ಅಂತ ಪ್ಲ್ಯಾನ್ ಐತೆ. ಲೆಟ್ಸ್ ಗೋ. ಸೊ ಫಸ್ಟ್ ಒಂದು ಸೆಕೆಂಡ್ ಮುಗೀತು. ಇದು ಓಪನ್ ಮಾಡಿ ತೋರಿಸ್ತಾನೆ ಆಧಾರ್ ತೊಗೊಂಡು ಹೋಗ್ಬೇಕಂತೆ. ಒಂದು ವಿಡಿಯೋ ಮಾಡೋಕ್ಕೆ ಬಿಡೋಂಗಿಲ್ಲ, ಫುಲ್ ಸ್ಟ್ರಿಕ್ಟ್. ಈಗ ಬರ್ತಾರಲ್ಲ ಆಬ್ವಿಯಸ್ಲಿ. ಸೊ ನಮ್ಮದು ಟ್ರೈನ್ ಪ್ಲ್ಯಾಟ್ಫಾರ್ಮ್ 8 ಆಗೈತೆ. ಲೆಟ್ಸ್ ಗೋ. ಸೊ ಇವತ್ತು KV ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಇವರು ಜರ್ನಿ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಬಂದಾರೆ ನಮ್ಮ ಜೊತೆಗೆ. ಗುಡ್ ಮಾರ್ನಿಂಗ್. ಚೆಕಿಂಗ್ ನಡೀತೈತೆ. ಅವು ಡಾಗ್ಸ್ ಬಂದವು, ಟ್ರೈನ್ ಡಾಗ್ಸ್, ಫುಲ್ ಹೈ ಸೆಕ್ಯೂರಿಟಿ. ಸೊ ಲೆಟ್ಸ್ ಗೆಟ್ ಇಂಟು ದಿ ಕ್ಯಾಬಿನ್, ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್. ಆ್ಯಂಡ್ ಪೀಕ್ ಮೇಲ್ ಕಂಟೆಂಟು ಇಲ್ಲೇ ಇರೋದು. ನೋಡ್ರಿ ಹೋಗೋಣ ಕ್ಯಾಬಿನ್.
ಅಂಡ್ ಇಲ್ಲ ನಮ್ಮ ಟ್ರೈನ್ ಮ್ಯಾನೇಜರ್ ಸಾಹೇಬ್ರ ಇವರು ಬೆಳಗಾವಿ ತನಕ ತೊಗೊಂಡೋಗಾರ. ಇದ ನಮ್ಮ ಹೊಸ ಬ್ರ್ಯಾಂಡ್ ನ್ಯೂ ಒಂದೇ ಭಾರತ್ ಅಂಡ್ ಇವೆಲ್ಲ ಕಂಟ್ರೋಲ್ಸ್. ಸೊ ದಿಸ್ ಇಸ್ ಹೌ ಕ್ಯಾಬಿನ್ ಲುಕ್ಸ್. ಸೊ ಈಗ ಇಲ್ಲಿನ ಫ್ಲಾಗ್ ಆಫ್ ಮಾಡೋದು ನಮ್ಮ PM ಅವರು. ಆ್ಯಂಡ್ ಇದೆಲ್ಲ ಸ್ಕೌಟ್ ಆ್ಯಂಡ್ ಗೈಡ್ಸ್ ಅವ್ರು ಅದಾರೆ. ಕಡೆ ಪಬ್ಲಿಕ್ ಪಾಸ್ ತೊಗೊಂಡಿರೋರಿಗೆ ಆ್ಯಂಡ್ ಪಾಸ್ ಇರೋರಿಗೆ ಅಷ್ಟೇ ಬಿಡೋದು. ಅಲ್ಲಿ ಒಳಗಡೆ ಐ ಮೀನ್ ಸ್ಟೇರ್ಸ್ ಹತ್ರ ಚೆಕಿಂಗ್ ಮಾಡ್ತಾರೆ ಪಾಸ್, ಆಮೇಲೆ ವ್ಯಾಲಿಡ್ ID ಪ್ರೂಫ್ ಇದ್ದರೆ ಒಳಗೆ ಬಿಡ್ತಾರೆ. ಆ್ಯಂಡ್ ಸೊ ಎಲ್ಲ ಮ್ಯೂಸಿಕ್ ಫುಲ್ ಕಾಪಿರೈಟೆಡ್ ಆಗುತ್ತೆ, ಹೊರಗೆ ಮಾಡೋಂಗಿಲ್ಲ ವಿಡಿಯೋ. ಆ್ಯಂಡ್ ಮುಂದ್ಗಡೆ ಹೋದರೆ ಎಕ್ಸಿಕ್ಯೂಟಿವ್ ಕ್ಲಾಸ್ ಐತೆ, ಅದು ಈಗ ಮೋಸ್ಟ್ಲಿ ಸಿಗ್ಲಿಕ್ಕಿಲ್ಲ ವಿಡಿಯೋ ಮಾಡೋಕ್ಕೆ. ಆ್ಯಂಡ್ ಈ ಕಡೆ AC ಚೇರ್ ಕಾರ್. ಆ್ಯಂಡ್ ಈ ಟ್ರೈನ್ ಪೂರ್ತಿ AC ಇದೆ, ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯ. ಸೊ ಈಗ ನಾವು ಅದವಿ ಎಕ್ಸಿಕ್ಯೂಟಿವ್ ಕ್ಲಾಸ್ದಾಗ. ಆ್ಯಂಡ್ ಈ ಕೋಚ್ ಒಳಗೆ ಏನಂದ್ರೆ 2x2 ಕಾನ್ಫಿಗರೇಷನ್ ಇರ್ತದೆ ಸೀಟಿಂದ. ನಾರ್ಮಲ್ ಚೇರ್ ಕಾರ್ ಒಳಗೆ 2x3 ಇರ್ತೈತೆ. ಬಟ್ ಇದ್ರಾಗೆ ಡಿಫ್ರೆಂಟ್ ಆಗಿ ಅಂದರೆ ಇದ್ರಾಗ ಏನಪ್ಪ ಸ್ಪೆಷಾಲಿಟಿ ಅಂದರೆ ಇವೇನು ಚೇರ್ಸ್ ಕಾಣಿಸ್ತಾವಲ್ಲ, ಇದು ರೊಟೇಟ್ ಆಗತ್ತೆ ಪೂರ್ತಿ 360 ಡಿಗ್ರಿ ರೊಟೇಟ್ ಆಗತ್ತೆ, ಅದನ್ನ ತೋರಿಸ್ನಂತ. ಆ್ಯಂಡ್ ಇದ್ರಾಗೂ ಸೇಮ್, ಬಟ್ ಇದ್ರಾಗೆ ಲೆಗ್ ಸ್ಪೇಸ್ ಜಾಸ್ತಿ ಸಿಗ್ತದೆ. ಇಫ್ ನೀವು ಫ್ಲೈಟಾಗೆಲ್ಲ ಅಡ್ಡಾಡೋರು ಇದ್ರೆ ದಿಸ್ ವಿಲ್ ಬಿ ವೆರಿ ಕನ್ವೀನಿಯೆಂಟ್. ಅಂದರೆ ಲೆಗ್ ಸ್ಪೇಸ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಚೇರ್ ಕಾರ್. ನೆಕ್ಸ್ಟ್ ಇಲ್ಲಿ ಮೊಬೈಲ್ ಚಾರ್ಜಿಂಗಿಗೆ USB ಟೈಪ್ ಮತ್ತು ಸಾಕೆಟ್ ಕೊಟ್ಟಾರೆ. ಆ್ಯಂಡ್ ಇಲ್ಲಿ ಲ್ಯಾಂಪ್ಸ್ ಕೊಟ್ಟಾರೆ. ಇದು ಈ ಥರ ಇದು ಆ್ಯಕ್ಚುಲಿ ಅಷ್ಟೇ ನ್ಯೂಸ್ ಅನಿಸಲ್ಲ, ಯಾಕಂದರೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಒಳಗೆ ಆಲ್ವೇಸ್ ಲೈಟ್ ಆನ್ ಇರ್ತೈತಿ. ಇಲ್ಲೇನು ಮೇಲ್ಗಡೆ ಲೈಟ್ ಐತಲ್ಲ ಇದು ಆನ್ ಇರ್ತೈತೆ. ಆ್ಯಂಡ್ ಅನೌನ್ಸ್ಮೆಂಟು ಮಾಡ್ತಾರೆ. ಹೆಂಗಂದರೆ ಡೋರ್ ಓಪನ್ ಆಗ್ಬೇಕಾದ್ರೆ ಅನೌನ್ಸ್ಮೆಂಟು, ಡೋರ್ ಕ್ಲೋಸ್ ಆಗ್ಬೇಕಾದ್ರೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಅಲ್ಲಿ ಸ್ಪೀಡು ತೋರಿಸ್ತಾರೆ LED ಬೋರ್ಡಾಗೆ. ಸೊ ನಾವೀಗಿರೋದು ಈ ಒಂದು ಕೋಚ್ ಒಳಗೆ. ಆ್ಯಂಡ್ ಮೀಡಿಯಾದವರೆಲ್ಲ ಅದರ ಇಲ್ಲಿ ಫ್ಲಾಗ್ ಆಫ್ ಸೆರೆಮನಿ ಇಲ್ಲಿಂದ ಕ್ಯಾಪ್ಚರ್ ಮಾಡೋಕ್ಕಂತ. ಆ್ಯಂಡ್ ಸ್ಕೂಲ್ ಸ್ಟೂಡೆಂಟ್ಸ್ ಅಫ್ಕೋರ್ಸ್. ಆ್ಯಂಡ್ ಇದ್ರಾಗ ಇನ್ನೊಂದು ಸ್ಪೆಷಲ್ ಫೀಚರ್ ಏನಂದರೆ ಇದನ್ನ ಓಪನ್ ಮಾಡಿ ನಾವೀಗ ಏನಾದ್ರು ವರ್ಕ್ ಮಾಡ್ತಿದ್ರೆ ಆಮೇಲೆ ಊಟ ತಿಂಡಿ ಅದಕ್ಕೆಲ್ಲ ಇದು ಯೂಸ್ ಮಾಡ್ಬೋದು. ಇದು ಒಂದು ಭಾಳ ಬೆಸ್ಟ್ ಅನಿಸ್ತು. ಯಾಕಂದರೆ ಹೊರಗಿಂದನೂ ಏನೂ ಕಾಣೋಂಗಿಲ್ಲ, ಏನೂ ಇಲ್ಲ ಅನ್ನೋ ಥರನೇ ಕಾಣಿಸ್ತದೆ. ಬರೀ ಹ್ಯಾಂಡಿಗೆ ಸಪೋರ್ಟ್, ಆರ್ಮ್ ಸಪೋರ್ಟ್ ಟೈಪ್ ಐತೆ. ಬಟ್ ಓಪನ್ ಮಾಡಿದರೆ ಭಾಳ ಚೆನ್ನಾಗೈತೆ. ಇದೊಂದು ಫೀಚರ್ ಭಾಳ ಗುಡ್. ಆ್ಯಂಡ್ ಇದ್ರಾಗೂ ಇದು ಮ್ಯಾಗ್ಝಿನ್ ಹೋಲ್ಡರ್ ಕೊಟ್ಟಿರ್ತಾರೆ, ಆಮೇಲೆ ಬಾಟಲ್ ಹೋಲ್ಡರ್ ಇಲ್ಲಿ ಕೊಟ್ಟಿರ್ತಾರೆ. ಸ್ಪೇಸ್ ಸೇವ್ ಮಾಡಬೇಕಾಗಿ ಅದರ ರೀಸನ್ಸಿಂದ ಬಾಟಲ್ ಹೋಲ್ಡರ್ ಕೆಳಗೆ ಕೊಟ್ಟಾರೆ. ಆ್ಯಂಡ್ ಇದು ಇಲ್ಲೇ ಇರುತ್ತೆ. ಆ್ಯಂಡ್ ಲೆಗ್ ಸ್ಪೇಸ್ ಜಾಸ್ತಿ ಐತಲ್ಲ, ಸೊ ಇಲ್ಲಿ ಜಾಸ್ತಿ ಮಾಡ್ಬೇಕಂತಾನೆ ಅದನ್ನಲ್ಲಿ ಕೆಳಗೆ ಹಾಕಿರ್ತಾರೆ ನೋಡ್ರಿ. ಇಲ್ಲಿ ಚಾರ್ಜಿಂಗ್ ಸಾಕೆಟ್ ಕೆಳಗೈತೆ ಅಂತ ಇಲ್ಲಿ ಮೆನ್ಷನ್ ಮಾಡ್ಯಾರ. ಆ್ಯಂಡ್ ಫುಲ್ಲಿ ಡೆಕೋರೇಟೆಡ್ ಆಗೈತೆ. ನಾವು ಒಂದು ಸತಿ ಹೊರಗೆ ಹೋದ್ರೆ ಮತ್ತೆ ಎಲ್ಲ ಒಳಗೆ ಬರ್ಬೋದು ಆ್ಯಕ್ಚುಲಿ, ಬಟ್ ಆ ಸೈಡಿಂದ ಹೋಗಿ ನೋಡೋಕ್ಕಾಗಲ್ಲ ಇಲ್ಲೆಲ್ಲ, ಯಾಕಂದ್ರೆ ಭಾಳ ರೆಸ್ಟ್ರಿಕ್ಷನ್ಸ್ ಇದಾವೆ ಇಲ್ಲಿ. PM ಅವ್ರು ಬರ್ತಿರೋದ್ರಿಂದ ಅಲ್ಲಿ ಮೋಸ್ಟ್ಲಿ ರೈಲ್ವೆ ಮಿನಿಸ್ಟರ್ ಬಂದ್ರೆ ಅನಿಸ್ತೈತೆ. ಅಲ್ಲಿ LED TV ಒಳಗೆ ಕಾಣಿಸ್ತಿರ್ಬೋದು ನಿಮ್ಗೆ ಮೋಸ್ಟ್ಲಿ. ನಮಗಿದು ಹೊಸ ಟ್ರೈನ್ ಅಲ್ಲ, ಮಸ್ತಾಗಿ ಫುಲ್ ಫ್ಲವರೆಲ್ಲ ಹಾಕಿ ಡೆಕೋರೇಟ್ ಮಾಡ್ಯಾರ. ಆ್ಯಂಡ್ ಅಲ್ಲಿ ಮಿನಿಸ್ಟರ್ ಬಂದಿರ್ತಾರೆ. ಇವ್ರು ಬಂದಾರ ಆಲ್ರೆಡಿ, ಮುನಿರತ್ನ ಅವ್ರು ಬಂದಾರ. ಫುಲ್ ಮೀಡಿಯಾ ಅಲ್ಲಿ. ಆ್ಯಂಡ್ ಇನಾಗ್ರಲ್ ರನ್ನಿ ಇನ್ನೊಂದೇನು ಸ್ಪೆಷಾಲಿಟಿ ಅಪ್ಪ ಅಂದರೆ ಕಾರ್ಪೆಟ್ ಹಾಕ್ತಾರೆ ನೋಡ್ರಿ. ಪೂರ್ತಿ ಟ್ರೈನ್ ಪೂರ್ತಿ ಕಾರ್ಪೆಟ್ ಐತೆ. ಸೊ ಈಗ ನಮ್ಮ ಜೊತೆ ನನ್ನ ಕೋ ಪ್ಯಾಸೆಂಜರ್ಸ್ ಅಂದ್ರೆ ಕೇಂದ್ರೀಯ ವಿದ್ಯಾಲಯ ಸ್ಟೂಡೆಂಟ್ಸ್, ಅವ್ರ ಹತ್ರ ಮಾತಾಡ್ಸೋಣ ಬರ್ರಿ. ಹಾಯ್. ಹಾಯ್. ಸೊ ಯಾವ ಸ್ಕೂಲ್ ನಿಮ್ದು? ಕೇಂದ್ರ ವಿದ್ಯಾಲಯ MG ರೈಲ್ವೆ. ಓಕೆ, ನಿಮ್ಮ ಹೆಸರು?
ಸಾಯಿ ಚರಿತ್ರ. ಇದೇ ಫಸ್ಟ್ ಟೈಮ್ ನೀವು ಒಂದೇ ಭಾರತ್ ಒಂದೇ ಭಾರತ್ ಫಸ್ಟ್ ಟೈಮ್. ಹೆಂಗೈತೆ ಎಕ್ಸ್ಪೀರಿಯನ್ಸ್ ನಿಮ್ದು? ಚೆನ್ನಾಗಿದೆ, ಈ ತರ ಟ್ರೈನ್ ಯಾವತ್ತೂ ನೋಡಿರಲ್ಲ. ಎಷ್ಟು ಖುಷಿ ಆಗ್ತೈತೆ ನಿಮಗೆ? ತುಂಬಾ ಖುಷಿ ಆಗ್ತಿದೆ. PM ನು ನೋಡ್ಬಿಟ್ರಿ. PM ನೋಡೇನೆ ಜಾಸ್ತಿ ಖುಷಿ ಆಗ್ಬಿಡ್ಬೇಕಲ್ಲ. ಅವಾಗಿಂದ ಕಾಯ್ತಿದ್ರಿ. ಎಲ್ಲಿ ತನಕ ಹೋಗ್ತೀರಾ ನೀವು ಈಗ? ತುಮಕೂರ್ವರೆಗೂ ಹೋಗಿ ಆಮೇಲೆ ತಿರ್ಗಾ ಬರ್ತೀವಿ. ಓಕೆ. ಸೊ ಮುಂಚೆ ಟ್ರಾವೆಲ್ ಮಾಡಿಲ್ಲ ಹಂಗಂದ್ರೆ? ಇಲ್ಲ ಇಲ್ಲ, ನೀವು ಫುಲ್ ಟ್ರಾವೆಲ್ ಮಾಡ್ಬೇಕಿತ್ತು ಆಕ್ಚುಲಿ. ನಿಮ್ಗೆ ಇನ್ನೂ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಇಲ್ಲಿ ಆನ್ ಬೋರ್ಡ್ ಫುಡ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಹೌದ್, ನಮ್ಗೆ ಇವಾಗ ಆನ್ ಬೋರ್ಡ್ ಫುಡ್ ಸಿಗುತ್ತೆ ಅಂತ ಹೇಳಿ. ಹೌದಾ? ಓ ಕಂಗ್ರಾಟ್ಸ್. ಥ್ಯಾಂಕ್ ಯು. ಸೊ ಈಗ ನನ್ನ ಜೊತೆ ಇನ್ನೊಬ್ರು ಫ್ರೆಂಡ್ ಸಿಕ್ಕರು. ನಾನು ಸೋಲೋ ಟ್ರಾವೆಲಿಂಗ್ ಇರ್ಕೆ ನಂಗೆ ಇಷ್ಟ. ಇವರು ಶಿಲ್ಪಾ ಅಂತ ಇಂಟರ್ನ್. ಇವರು ಆಕ್ಚುಲಿ ಸುವರ್ಣ ನ್ಯೂಸ್ ಆಗಿ ಇಂಟರ್ನ್ ಅಂತ. ಅವರಾಗೆ ಏನೋ ಕ್ಯಾಮ್ರಾ ಕೊಟ್ಟು ವಿಡಿಯೋ ಮಾಡಂತಂದ್ರೆ ಹಂಗೆ ಫ್ರೆಂಡ್ಸ್ ಆದ್ವಿ. ಸೊ ದಿಸ್ ಈಸ್ ದಿ ರೀಸನ್ ವೈ ಐ ಲವ್ ಸೋಲೋ ಟ್ರಾವೆಲಿಂಗ್. ಆ್ಯಂಡ್ ಇಲ್ಲೇ ಯಶವಂತಪುರಗೆ ಡಿಬೋರ್ಡ್ ಆಗ್ತಾರೆ ಅಂತವ್ರೆ. ನೆಕ್ಸ್ಟ್ ತುಮಕೂರು ತನಕ KU ಸ್ಟೂಡೆಂಟ್ಸ್ ಅಂತೂ ಇದ್ದೇ ಅದಾರ. ನೋಡಿದ್ರಲ್ಲ ಆಗಲೇ ಮದರ್ಸನ್ ಅವರಿಗೆ. ಅವ್ರ ಜೊತೆ ಮಜಾ ಮಾಡ್ಕೊಂಡು ಬಂದು ತುಮಕೂರು ತನಕ ಅದ್ರ ಬಂದು ನೋಡೋಣ. ಬಾಯ್ ಬಾಯ್. ಶೋರ್. ಇಲ್ಲಿ ಸ್ನ್ಯಾಕ್ಸ್ ಇಡ್ತಾರೆ ಟ್ರೈನ್ ಒಳಗೆ ನಮ್ಮ ಕೊಡಕ್ಕಲ್ಲಿ. ಆ್ಯಂಡ್ ಎಲ್ಲ ವ್ಲಾಗರ್ಸು ಒಬ್ವಿಯಸ್ಲಿ ಕಂಟೆಂಟ್ ಮಾಡಕತ್ತಾರ. ಇಲ್ಲಿ ಒಂದು 5 ನಿಮಿಷ ಇರ್ಬೋದು ಅಷ್ಟೇ ಸ್ಟಾಪ್. ಸೊ ಅದಕ್ಕೆ ಎಲ್ಲ ಬೇಗ 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 ಇಡ್ತಾರೆ ನೋಡ್ರಿ ಬಾಕ್ಸ್. ಆ್ಯಂಡ್ ಭಾಳ ಜನ ರೈಲ್ ಫ್ಯಾನ್ಸ್ ಇಲ್ಲಿಂದನೇ ಬೋರ್ಡ್ ಹಾಕ್ತಾರೆ ಟ್ರೈನ. ಯಾಕಂದ್ರೆ ಅವರಿಗೆ ಈ ಎಂಟ್ರಿ ಪಾಸ್ ಏನಿತ್ತಲ್ಲ ಅದ್ರಾಗೆ ಏನಂತಾರೆ ಸೀಟ್ ಅಲಾಟ್ಮೆಂಟ್ ಆಗಿರಲಿಲ್ಲ. ಅಂಥವ್ರಿಗೆಲ್ಲ ಯಶವಂತಪುರಿಂದ ಬೋರ್ಡಿಂಗ್ ಕೊಟ್ಟಾರೆ. ಸೀಟ್ ಅಲಾಟ್ ಆದವ್ರಿಗೆ ಅಷ್ಟೇ ಎಲ್ಲಿಂದ SBCಯಿಂದ ಬೋರ್ಡಿಂಗ್ ಕೊಟ್ಟಿರೋದು. ಆ್ಯಂಡ್ ಇಲ್ಲಿ ನಮ್ಮ ಮುಂದ್ಗಡೆ ಇದ್ದಾರೆ RCD ಅವರು. ಅವ್ರನ್ನೂ ಮಾಡಿಸಂತ ಆಮೇಲೆ ಟ್ರೈ ಮಾಡ್ತೀನಿ. ಅವ್ರದ್ದೇ ನಾನು ಏನೋ ಟ್ರೈನ್ ಬ್ಲಾಗ್ಸ್ ನೋಡ್ತಿರೋದು ನೋಡಿ ಇದೇನೋ ಮಾಡ್ತಿರೋದು ಇದು ಒಂದು. ಲೆಟ್ಸ್ ಗೋ. ಸೊ ಈಗ ನಾವು ಯಶವಂತಪುರ ಬಿಟ್ವಿ. ಯಶವಂತಪುರ ಬಿಡ್ತಿದ್ದಂಗೆ ಬಾಟ್ಲ್ ಕೊಟ್ಟಾರ. ಆ್ಯಂಡ್ ಥ್ಯಾಂಕ್ ಯು. ಸೊ ಒಂದೇ ಭಾರತ್ ಸ್ಪೆಷಾಲಿಟಿ ಮೀಲ್ಸ್ ಕೊಟ್ಟಾರ. ನೋಡೋಣ ಅಂತ ಏನೈತೆ ಅಂತ. ಸೊ ಈಗ ನಾವು ಯಶವಂತಪುರ ದಾಟಿದ್ವಿ ರೀ. ನಮ್ಗೆ ಮೀಲ್ಸ್ ಕೊಟ್ಟಾರ. ಏನಾಯ್ತಂತ ನೋಡೋಣ ಬರ್ರಿ. ಸೊ ಇದು ಅದು ಕವರ್ದಾಗ 2 ಸ್ಪೂನ್ ಅಂದ್ರೆ 1 ಸ್ಪೂನ್ 1 ಫೋರ್ಕ್ ಆಮೇಲೆ 1 ನೈಫ್ ಕೊಟ್ಟಾರ. ಆ್ಯಂಡ್ ಇಲ್ಲಿ ನಮ್ಮ ಫುಡ್ ಐತಿ. ಇದು ಹೋಳಿಗೆ, ಚಿತ್ರಾನ್ನ, ಇದು ಮೋಸ್ಟ್ಲಿ ಪರಾಟ ಅನ್ಸತ್ತೆ. ಓಪನ್ ಮಾಡಿ ನೋಡೋಣ ಅಂತ. ಇದು ಚಪಾತಿ ಆ್ಯಂಡ್ ಇದು ಹೋಳಿಗೆ ಐತಿ. ಏನಿದೆ ಇದು ಭಾಜಿ. ಇದು ಮೋಸ್ಟ್ಲಿ ಪನ್ನೀರ್ ಇದೆ. ಆ್ಯಂಡ್ ಇದು ಪನ್ನೀರ್. ಇದು ಮಿಕ್ಸ್ಡ್ ವೆಜ್. ಫ್ರೈ ದಿಸ್. ಆ್ಯಂಡ್ ಇಲ್ಲಿ ಇದು ಪನ್ನೀರ್ ಡ್ರೈ ಏನೋ ಕೊಟ್ಟಾರ. ಆ್ಯಂಡ್ ಇದು ಉಪ್ಪಿನಕಾಯಿ, ಕೆಳಗೆ ಹೋಳಿಗೆ, ಇದು ಪಲಾವ್. ಈಗ ಕಾರ್ಡ್ ಕೊಟ್ಟರೆ ನಮ್ಗೆ ಆಗೋದನ್ನ ಅಂದ್ರೆ ಊಟ ಮಾಡ್ಬೇಕಾರ. ಸೊ ತೋರ್ಸೋಕ್ಕಾಗಿಲ್ಲ. ನಾನು ಕಾರ್ಡ್ ತಿನ್ನಂಗಿಲ್ಲ. ಯಾರ್ಯಾರು ಕೊಡೋದನ್ನ ಇರಲೇ. ಬಾಯ್ 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 ಬಾಯ್. ಅವ್ರಿಗೆ ಹೇಳೋಣ ಟ್ರಾವ್ ಟಾಪ್ಸ್ ಅಂತ. ಟ್ರಾವ್ ಟಾಪ್ಸ್ ಅವ್ರಿಗೆ ಲಿಂಕ್ ಕಳಿಸ್ತಾನೆ ನೋಡ್ರಿ. ಬಾಯ್ ಬಾಯ್. ಬಾಯ್ ಬಾಯ್. ಸೊ ಈಗ 1 ಗಂಟೆಗೆ ತುಮಕೂರು ಬಿಟ್ವಿ ರೀ. ನೆಕ್ಸ್ಟ್ ಸ್ಟೇಷನ್ ದಾವಣಗೆರೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ರೆ ನೋಡ್ರಿ ಮಾಡ್ತೇನೆ. ಫುಲ್ ಸೀನ್ರಿ. ಅದ್ರಾಗ ಇನ್ನೊಂದೇನು ಸ್ಪೆಷಾಲಿಟಿಪ್ಪ ಅಂದ್ರೆ ಇಲ್ಲಿ ಡಿಸ್ಪ್ಲೇನೂ ಹಾಕತ್ತೆ. ಸ್ಪೀಡು ಡಿಸ್ಪ್ಲೇ ಆಗತ್ತೆ ನೋಡ್ರಿ. ಇಲ್ಲಿ 106 km/h ಸ್ಪೀಡ್ ಆಗೈತೆ ನಮ್ಮ ಟ್ರೈನ್. ಆ್ಯಂಡ್ ಇದು ಇಲ್ಲಿ ಲಿಮಿಟ್ಸಿಗೆ 110 ತನಕ ಐತಂತೆ ಸ್ಪೀಡ್.
ಸೊ ನಮ್ಮ ಊಟಕ್ಕೆ ಏನು ಕೊಟ್ಟಿದ್ರಲ್ಲ ಅದ್ರಾಗೆ ಪನ್ನೀರ್ ಫ್ರೈ ಅನ್ನಲ್ಲ, ಅದು ಪನ್ನೀರ್ ಫ್ರೈ ಇರಲಿಲ್ಲ ಆ್ಯಕ್ಚುಲಿ, ಏನೋ ಬೇರೆ ಇತ್ತು, ಯಾವುದೋ ವೆಜಿಟೇಬಲ್ ಟೈಪ್ ಇತ್ತು. ಆ್ಯಂಡ್ ಊಟ ಮಾತ್ರ ಭಾಳ ಅಂದ್ರೆ ಭಾಳ ಚಲೋ ಇತ್ತು. ಯಾಕಂದ್ರೆ ಹೋದ್ ಸತಿ ವಂದೇ ಭಾರತ್ ಇನಾಗ್ರೇಷನ್ ಅಂದ್ರೆ ಪುಣೆ ಧಾರವಾಡದಾಗ ಅಷ್ಟು ಚಲೋ ಇರಲಿಲ್ಲ ಅಂತ ಭಾಳ ಜನ ಅಂದ್ರೆ ರೈಲ್ ಫ್ಯಾನ್ಸ್ ಇಲ್ಲಿ ಬಂದಿದ್ರಲ್ಲ ಅವರೆಲ್ಲ ಅದಕ್ಕೂ ಹೋಗಿದ್ರಂತೆ, ಅವ್ರು ಚೆನ್ನಾಗಿರ್ಲಿಲ್ಲ ಅಂತಂದ್ರೆ. ಬಟ್ ಇದು ನನಗೂ ಭಾಳ ಭಾಳ ಅಂದ್ರೆ ಭಾಳ ಸೇರ್ತು. ಆ್ಯಂಡ್ ಹೋಳಿಗೆ ಮಾತ್ರ ಬೋನಸ್ ಇತ್ತು ಆ್ಯಕ್ಚುಲಿ ಇದು. ಯಾಕಂದ್ರೆ ರೀಸನಲ್ ಆಗಿ ಕೊಟ್ಟಾರ, ಮುಂಚೆ ಎಲ್ಲ ಅಂದ್ರೆ ಓವರ್ ಆಲ್ ಆಗಿ ಎಲ್ಲರಿಗೂ ಇದಾಗೋ ಥರ ಕೊಡ್ತಿದ್ದಾರೆ ಅಂತೆ. ಬಟ್ ಈ ಸತಿ ಹೋಳಿಗೆ ಕೊಟ್ಟಾರೆ, ಸೊ ಅದು ಒಂದು ಭಾಳ ಚಲೋ ಅನ್ನಿಸ್ತು ನನಗೆ. ಆ್ಯಂಡ್ ಅದಾದ್ಮೇಲೆ ಕರ್ಡ್ ಕೊಟ್ಟರು, ಕರ್ಡ್ ತಿಂದಿಲ್ಲ, ಅದು ವಾಪಸ್ ಕೊಟ್ಟೆ. ನೆಕ್ಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ಕೊಡ್ತಾರೆ ಅನ್ಸತ್ತೆ ಮೋಸ್ಟ್ಲಿ, ನೋಡೋಣ. ದಾವಣಗೆರೆ ಹತ್ತತ್ರ ಬರ್ತದೆ ನಾವು ಇಸ್ಕೊಳ್ಳೋಣ. ಥ್ಯಾಂಕ್ ಯು. ಇದು ಸ್ನ್ಯಾಕ್ಸ್ ಬಾಕ್ಸ್, ವೆಲ್ಕಮ್ ಆನ್ ಬೋರ್ಡ್ ಅಂತ ಆಯ್ತು ನೋಡಿರಿ. ವೆಲ್ಕಮ್ ಆನ್ ಬೋರ್ಡ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಬೆಳಗಾಂ ಬೆಂಗಳೂರು ಬೆಳಗಾಂ. ಇದ್ರೊಳಗೆ ಏನೈತೆ ಅಂತಂದ ನೋಡೋಣ ಅಂತ ಬರ್ರಿ. ಸೊ ಓಪನ್ ಮಾಡಿ ನೋಡೋಣ ಅಂತ. ಇದ್ರಾಗೆ ನೋಡ್ರಿ ಸ್ವೀಟ್ ಏನಪ್ಪ ಇದು, ಆಮೇಲೆ ಟೇಸ್ಟ್ ಮಾಡಿ ಸ್ವೀಟು ಇಲ್ಲ. ಆ್ಯಂಡ್ ದಿಸ್ ಈಸ್ ದ ಟೇಸ್ಟ್ ಆಫ್ ಮೈಸೂರು. ಸಮೋಸ ಇದಾವೆ ಸಣ್ಣ ಸಣ್ಣ. ಆ್ಯಂಡ್ ಇದು ಮಿಕ್ಸ್ಚರ್, ಮೈಸೂರು ಪಾಕ ಆ್ಯಂಡ್ ಫ್ರೂಟಿ, ಮ್ಯಾಂಗೋ ಡ್ರಿಂಕ್ ಫ್ರೂಟಿ ಕೊಟ್ಟಾರ. ಸೊ ಇದು ನಮ್ಮ ಸ್ನ್ಯಾಕ್ಸ್. ಆ್ಯಂಡ್ ಇಲ್ಲಿ ಓಕೆ ಕೆಚಪ್ ಅಂದರೆ ಇದು ಸಮೋಸಾನೇ ಫಿಕ್ಸ್. ಸೊ 1 2 3 4 5 ಐಟಮ್ ಅದಾವೆ ನೋಡಿರಿ. ಸೊ ಮೈಸೂರು ಪಾಕ ಅದಕ್ಕೆ ನೋಡ್ರಿ ಸ್ಪೂನ್ ಹಿಂಗೆ ಕೊಟ್ರ, ಕ್ಯಾಪ್ ಇಲ್ಲ ಅದರೊಳಗೆಲ್ಲ ಓಪನ್ ಮಾಡುವಂಥದ್ದು. ಆ್ಯಂಡ್ ಮೈಸೂರು ಪಾಕು ಇದು ಎಲ್ಲ ಮಹಾಲಕ್ಷ್ಮಿ ಸ್ವೀಟ್ಸ್ ಅಂತಂದ್ರೆ ಎಲ್ಲ ಅಲ್ಲಿಂದನೇ ಕೊಟ್ಟಿರೋದು. ಸೊ ಮೈಸೂರು ಪಾಕ ಏನಾಗ್ತವೆ ಮತ್ತು ಸ್ನ್ಯಾಕ್ಸ್ ಬಾಕ್ಸ್ ಕೊಟ್ಟಿದ್ದೆ. ಟೇಸ್ಟ್ ಅಂತೂ ಮಸ್ತ್ ಐತಿ. ಆ್ಯಂಡ್ ಇದು ಮಹಾಲಕ್ಷ್ಮಿ ಸ್ವೀಟ್ಸಿಂದ ಬಂದಿರೋದಂತೆ, ಒನ್ ಆಫ್ ದಿ ಫೇಮಸ್ ಶಾಪ್ ಅಂತ ಸ್ವೀಟ್ ಆ್ಯಂಡ್ ಬೇಕರಿ ಐಟಮ್ಸಿಗೆ. ಆ್ಯಂಡ್ ಇದಾದಮೇಲೆ ಬೇರೆ ಸ್ನ್ಯಾಕ್ಸ್ ಟ್ರೈ ಮಾಡೋಣಂತ. ಲೆಟ್ಸ್ ಗೋ. ಸರ್ ಚೆನ್ನಾಗಿದೆನಾ? ಸೊ ಈ ಟ್ರೈನಿನ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಇದ್ರದ್ದು ಆಕ್ಸಲರೇಷನ್ ಎಷ್ಟು ಫಾಸ್ಟ್ ಐತೆ ಅಂದ್ರೆ ಲಿಟ್ರಲಿ ಟ್ರೈನ್ ಮುಂದೆ ಚೀತಾದ ಹೋಗೈತಿ. ಕರೆಕ್ಟಾಗಿ ಚೀತಾ ಹೊಡೆದಂಗೆ ಇದು. ನಮ್ದು ಈ ಲೈನ್ ಒಳಗೆ ಲಿಮಿಟ್ 110 km/h ಐತಂತೆ. ಬಟ್ ಆ್ಯಾವ್ರೇಜ್ ಆಗಿ ಈಗ ಎಷ್ಟಂದ್ರೂ ಆ್ಯಾವ್ರೇಜ್ ಆಗಿ 95 97 ಅಂತೂ ಆರಾಮ್ ಹೊಡಿತಾರೆ. 110 ತನಕ ಹೋಗತ್ತೆ. ಈಗ ಆ್ಯಕ್ಚುಲಿ ಹೊಂಟತಿ ಇವತ್ತು ದಿನಾನು ಹೋಗತ್ತೆ ಆಬ್ವಿಯಸ್ಲಿ. ಆ್ಯಂಡ್ ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ ಇದ್ರಾಗೆ ಸ್ಟಾಪೇಜಸ್ ಕಡಿಮೆ ಇರ್ತಾವೆ. ಈ ಟ್ರೈನಿಗೆ ಕಮರ್ಷಿಯಲ್ ರನ್ನಿಂಗ್ ಸ್ಟಾಪೇಜ್ ಎಲ್ಲ ಇರ್ಬೋದಂದರೆ ಬ್ಯಾಂಗ್ಳೂರು, ಅದು ಬಿಟ್ಟರೆ ತುಮಕೂರು, ನೆಕ್ಸ್ಟ್ ದಾವಣಗೆರೆ, ಆಮೇಲೆ ಹಾವೇರಿ, ಆಮೇಲೆ ಹುಬ್ಬಳ್ಳಿ, ಧಾರವಾಡ, ಡೈರೆಕ್ಟ್ ಬೆಳಗಾಂ. ಸೊ ಹಂಗಾಗಿ ಟೈಮ್ ಅಂತೂ ಭಾಳ ಸೇವ್ ಆಗುತ್ತೆ. ಸೊ ಇದು ಟೈಮ್ ಸೇವರ್ ಅಂತ ಹೇಳ್ಬೋದು. ಇದಕ್ಕೆ ನಾರ್ಮಲ್ ಟ್ರೈನೆಲ್ಲ ಮ್ಯಾಕ್ಸಿಮಮ್ ಅಂದರೆ 10 hours 11 hours ತಗ ಹೋಗೋ ಟ್ರೈನ್ ಅದಾವೆ ಆ್ಯಕ್ಚುಲಿ. ಬಟ್ ಈ ಟ್ರೈನ್ ಏನಾಯ್ತಲ್ಲ ಮ್ಯಾಕ್ಸಿಮಮ್ ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 8 hours 30 minutes. ಆ್ಯಕ್ಚುಯಲ್ ಟೈಮಿಂಗ್ 8 hours 20 minutes ಆಯ್ತು ಕಮರ್ಷಿಯಲ್ ರನ್ನಿಂದ. ಇವತ್ತು ಲೇಟ್ ಆಗಿದೆ ರನ್ ಅಂತ. ಬಟ್ 8 hours 20 minutes ಭಾಳ ಟೈಮ್ ಸೇವರ್ ಇದು. ಆಲ್ಮೋಸ್ಟ್ ಒಂದು 5 hours ಆರಾಮ್ಸೆ ಸೇವ್ ಮಾಡ್ತೈತಿ. ಸೊ ಅದಕ್ಕಾಗಿ ನೀವು ವಂದೇ ಭಾರತ್ ಚೂಸ್ ಮಾಡ್ಬೋದು. ಸೊ ಈಗ ನನ್ನ ಜೊತೆ ನನ್ನ ಫ್ರೆಂಡ್ ಹರ್ಷಾಳನ ರೈಲ್ ಫ್ಯಾನ್, ಬಸ್ ಫ್ಯಾನ್. ನನ್ನ ರಾಣೆಬೆನ್ನೂರು ಲಾಕ್ದಾಗ ಹೋದ ನಾವು ರಾಣೆಬೆನ್ನೂರು ಸಿಗಂದೂರಾಗೆ. ಅವನಿಗೆ ಕೇಳೋಣ ಅಂತ ಹೆಂಗಿತ್ತು ಒಂದು ಎಕ್ಸ್ಪೀರಿಯನ್ಸ್, ಅಂದರೆ ಹೆಂಗೆ ಆಗ್ತೈತೆ
ಆಮೇಲೆ ಎಷ್ಟು ಖುಷಿ ಆಗ್ತೈತಿ ಇನಾಗ್ರಲ್ ರನ್ನಿಂಗ್ ಬಂದಿದ್ದೆ ಅಂತಂದು. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್ ಅಂತೀಯಲ್ಪ. ಹೆಂಗಿದಪ್ಪ ಎಕ್ಸ್ಪೀರಿಯನ್ಸ್ ಇನಾಗ್ರಲ್ ರನ್ನಿಗೆ ವಿಟ್ನೆಸ್ ಮಾಡಿದ್ದು? ಚಲೋ ಐತಪ್ಪ, ಎಕ್ಸ್ಪೀರಿಯನ್ಸ್ ಮಾತ್ರ ಭಾಳ ಗಿಚ್ಚ ಅನಿಸ್ತೆ. ಯಾಕಂದ್ರೆ ನಮ್ಮ ರೂಟ್ದಾಗ ಸೆಕೆಂಡ್ ಒಂದೇ ಬರತ್ತಿದ್ದು, ಫಸ್ಟ್ ಒಂದೇ ಭಾರತ್ ಬಂದ್ಬಿಟ್ಟು ಧಾರವಾಡ ಒಂದೇ ಬರತ್ತೆ. ಅದಕ್ಕೆ ಹೋಗಿದ್ರೆ ನಾ ಬರಲೇ ಇಲ್ಲ, ಅದ್ರಾಗ ನನ್ ಚಾನ್ಸ್ ಸಿಕ್ಲಿಲ್ಲ. ಹಾ. ಸೊ ನನಗೆ ಈ ಟ್ರೈನ್ ಚಾನ್ಸ್ ಸಿಕ್ಕಿದ್ ಭಾಳ ಖುಷಿ ಆಯ್ತು ನಂಗೆ. ನಾವಿಬ್ರು ಒಂದೇ ಭಾರತ್ ಜೊತೆಗೊಂಡಿರೋದು ಇದು ಅನ್ಸ್ತದೆ. ಫಾರ್ ದಿ ಫಸ್ಟ್ ಟೈಮ್ ನಮ್ಮ ರಾಣಪ್ಪನವ್ರು ಸ್ಕಿಪ್ ಮಾಡತ್ತ ನಾನು. ಸ್ಟಾಪ್ ಕೊಟ್ರೆ ಬೆಟ್ರ್ ಅಂತೀನಿ, ಏನ್ ಮಾಡ್ತಾರ ನೋಡೋಣ. ಬಟ್ ನಿನಗಂತೂ ಇದು ಯಶವಂತಪುರಿಂದ ಬೋರ್ಡಿಂಗ್ ಸಿಕ್ತು, ಅನ್ಫಾರ್ಚುನೇಟ್ಲಿ SBC ಇಂದ ಸಿಕ್ಕಿಲ್ಲ. ಆ್ಯಕ್ಚುಲಿ ಇವರೆಲ್ಲ ಅಂದ್ರೆ ನಾನು ಬೆಳಗ್ಗೆನೆ ಹೋಗಿ ಪಾಸ್ ಇಸ್ಕೊಂಬಂದೆ. ಲೇಟಾಗಿ ಹೋದವರಿಗೆ SBC ಇಂದ ಬೋರ್ಡಿಂಗ್ ಸಿಗಲಿಲ್ಲ, ಯಶವಂತಪುರಿಂದ ಬೋರ್ಡಿಂಗ್ ಸಿಕ್ಕಿತ್ತು. ಬಟ್ ಬೆಳಗ್ಗೆ ಹೋದವರಿಗೆ ವಿತ್ ಪಾಸ್ ಒಳಗೆ ಸೀಟ್ ನಂಬರ್ ಎಲ್ಲ ಮೆನ್ಷನ್ ಇತ್ತು. ಅವರಿಗಷ್ಟೇ SBC ಇಂದ ಬೋರ್ಡಿಂಗ್ ಇದ್ದಿದ್ದು. ಬಟ್ ಆದರೂ ಬಂದರು ಸ್ವಲ್ಪ ಜನ SBC ಇಂದ, ಸೀಟ್ ನಂಬರ್ ಮೆನ್ಷನ್ ಆಗದೆ ಇರೋರು ಬಂದರು. ಬಟ್ ಇಟ್ಸ್ ಓಕೆ. ಇವರು ಮಿಸ್ ಮಾಡ್ಕೊಂಡ್ರು ಫ್ಲಾಗ್ ಆಫ್ ಸೆರೆಮನಿ ಅಂದ್ರೆ. ಅದು ಫ್ಲಾಗ್ ಆಫ್ ಸೆರೆಮನಿ ಅಂದ್ರೆ ವಿಂಡೋಯಿಂದ ನೋಡೋದು ಅಷ್ಟೇ, ಹೊರಗೆ ಹೋದ್ರೆ ಮತ್ತೆ ಒಳಗೆ ಬರೋಕ್ಕಾಗಲ್ಲ, ಡೋರ್ ಹಾಕ್ಬಿಟ್ರೆ. ಹಾಗಾಗಿ ನಾವು ಒಳಗಿನ ವಿಡಿಯೋ ರೆಕಾರ್ಡ್ ಮಾಡೀವಿ. ಅದು ಐತಿ ಈ ವ್ಲಾಗ್ ಒಳಗೆ ಸ್ಟಾರ್ಟಿಂಗಿಗೆ ಐತಿ, ನೋಡಿರ್ಬೇಕು ನೀವು. ನನಗೆ ಫುಟೇಜ್ ಕೊಡು ನಂಗೆ. ಫುಟೇಜ್ ಅಂತ ನೋಡ್ರಿ, ಕಳ್ರವರೆಲ್ಲ. ಆ್ಯಂಡ್ ಈ ಟ್ರೈನಿಂದ ಮತ್ತೊಂದು ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಬಯೋ ವ್ಯಾಕ್ಯೂಮ್ ಟಾಯ್ಲೆಟ್. ಫುಲ್ ಮಾಡರ್ನೈಸ್ಡ್ ಟಾಯ್ಲೆಟ್ ಐತಿ, ಬೋತ್ ವೆಸ್ಟರ್ನ್ ಆ್ಯಂಡ್ ಇಂಡಿಯನ್ ಐತಿ. ಸೊ ಫಸ್ಟ್ ಇಂಡಿಯನ್ ಸ್ಟೈಲ್ ವಾಶ್ರೂಮ್ ತೋರಿಸ್ತಾನೆ ಅಂತಂದ್ರೆ ಸೆಕೆಂಡ್. ಸೊ ಇದು ಇಂಡಿಯನ್ ಕಮೋಡ್ ಆ್ಯಂಡ್ ಇದೆಲ್ಲ ನೋಡ್ರಿ. ಬಟ್ ಆ್ಯಕ್ಚುಲಿ ಈಗಿನ ಟ್ರೈನ್ಸಾಗೆ ಎಲ್ಲದರಗೂ ಬಂದಾವ ಈ ಥರದ್ದು, ಬಟ್ ಭಾಳ ಟ್ರೈನಾಗ ಇಲ್ಲ. ಆ್ಯಂಡ್ ಟಿಶ್ಯೂ ಕೊಟ್ಟಾರೆ. ಇದೆಲ್ಲ ನಾರ್ಮಲ್ ಫ್ರೆಶ್ ಮಾಡಿದ್ಮೇಲೆ ಇದು ಇನ್ನೊಂದ್ಸತಿ ಅದು ವ್ಯಾಕ್ಯೂಮಿಂದ ಎಲ್ಲ ಕ್ಲೀನ್ ಆಗ್ತದೆ. ನೆಕ್ಸ್ಟ್ ಹ್ಯಾಂಡ್ ಡ್ರೈಯರ್, ಫುಲ್ ಸೆನ್ಸರ್ ಹ್ಯಾಂಡ್ ಡ್ರೈಯರ್, ಟಚ್ ಫ್ರೀ. ಆ್ಯಂಡ್ ಇದೊಂದು ಫುಲ್ ಮಾಡರ್ನ್ ಆ್ಯಂಡ್ ಮಿರರ್, ದೊಡ್ಡ ಮಿರರ್ಗಳವೆ. ನೆಕ್ಸ್ಟ್ ಇದು ಓಕೆ, ಇದು ಟಚ್ ಫ್ರೀ ಹ್ಯಾಂಡ್ ವಾಶಿಗೆ. ನೆಕ್ಸ್ಟ್ ಟವಲ್ ಗಿವೆಲ್ಲ ಇಡೋಕ್ಕೆ. ಮೋಸ್ಟ್ಲಿ ಇದು ಏನೋ ಅಂತಲ್ಲ, ರೂಮ್ ಫ್ರೆಶ್ನರ್ ಟೈಪ್. ಸೊ ಇದು ದಿಸ್ ಈಸ್ ಇಂಡಿಯನ್ ಟಾಯ್ಲೆಟ್. ನೆಕ್ಸ್ಟ್ ವೆಸ್ಟರ್ನ್ ಟಾಯ್ಲೆಟ್ ತೋರಿಸ್ತಾನೆ ಅಂತಂದ್ರೆ ಸೊ ವೆಸ್ಟರ್ನ್ಗೂ ಸೇಮ್. ಇದೊಂದು ಲಾಕ್, ಎರಡು ಟಾಯ್ಲೆಟ್ದಾಗ ಇರುತ್ತೆ. ಆ್ಯಂಡ್ ಇದು ಸೇಮ್ ಎಲ್ಲ, ಬಟ್ ಕಮೋಡ್ ಅಂದರೆ ವೆಸ್ಟರ್ನ್ ಟೈಪ್ ಇರುತ್ತೆ. ಉಳಿದು ಅದು ಬಿಟ್ಟರೆ ಎಲ್ಲ ಸೇಮ್. ಹ್ಯಾಂಡ್ ಡ್ರೈಯರ್, ಇದು ಹ್ಯಾಂಡ್ ಡ್ರೈಯರ್. ಸೌಂಡ್ ಹೆಂಗೆ ನೋಡ್ತಾರೆ. ಆ್ಯಂಡ್ ಟ್ಯಾಪ್, ಇಲ್ಲಿ ಇದು ಹ್ಯಾಂಗರ್ ಟೈಪ್ ಕೊಟ್ಟಾರೆ ಇದಕ್ಕೂ. ಇಲ್ಲಿ ಟವಲ್ ಹೋಲ್ಡರ್ಗೆ. ಆ್ಯಂಡ್ ಇದೊಂದು ಟಿಶ್ಯೂ ಆ್ಯಂಡ್ ಇಲ್ಲಿ ಟ್ಯಾಪ್. ನೋಡ್ರಿ ಅಂತ ಪ್ಲ್ಯಾಟ್ಫಾರ್ಮ್ ನಮ್ದು ಆಪೋಸಿಟ್ ಸೈಡ್ ಎಲ್ಲ ಫುಲ್ ನೋಡ್ತಾರೆ. ಹೊಸ ಟ್ರೈನ್ ಅನೌನ್ಸ್ಮೆಂಟ್. ಲೆಫ್ಟ್ ಸೈಡ್ ಡೋರ್ ಓಪನ್ ಆಗತ್ತೆ ಅಂತ. ದೊಡ್ಡ ಸ್ಟಾಪ್ ಇರೋಂಗಿಲ್ಲ ಇಲ್ಲಿ. ಈಗ ಆಲ್ರೆಡಿ ಲೇಟ್ ರನ್ನಿಂಗ್ ಐತೆ ನಮ್ಮ ಟ್ರೈನ್, ಹಾಗಾಗಿ ಜಾಸ್ತಿ ಸ್ಟಾಪ್ ಇರೋಂಗಿಲ್ಲ. ಹೊರಗೆ ಇಳಿಯೋದು ಬೇಡ, ಹೊರಗೆ ಇಳಿದ್ರೆ ಬಿಟ್ಟು ಟ್ರೈನ್ ಮಾಡೋದು. ಸೊ ಒಳಗೆ ಬಂದೆ ನೋಡೋಣ ಅಂತ. ಈಗ ಆಲ್ರೆಡಿ ನಮ್ದು 1 ಅವರ್ಗಿಂತ ಜಾಸ್ತಿನೇ ಐತೆ ಲೇಟ್ ರನ್ನಿಂಗ್. ನಿಮ್ಗೆ ಕರೆಕ್ಟಾಗಿ ನೋಡ್ದಂಥ ಟೈಮ್ ನಮ್ದು ಆ್ಯಕ್ಚುಲಿ ಇಲ್ಲಿಗೆ ದಾವಣಗೆರೆಗೆ 2 ಕಾಲಿಗೆ ಬರೋದಿತ್ತು. ಸೊ ಈಗ 3:50 ಆಲ್ಮೋಸ್ಟ್ 1 ಅವರ್ 1.5 ತಾಸು ಲೇಟ್ ಆಯಿತು ಗಾಡಿ. ಇನಾಗ್ರಲ್ ರನ್ನಿಗೆ ಏನು ಮಾಡೋಕ್ಕಾಗಲ್ಲ, ಅಸಲ ಇರೋದು. ನೋಡ್ರಿ ಎಷ್ಟು ಜನ ಅದಾರ ಅಂತಂದ್ರೆ ಒಂದೇ ಭಾರತ್ ನೋಡಕ್ಕೆ ಬಂದಿರೋದಿಲ್ಲ. ದಾವಣಗೆರೆ ಸ್ಟೇಷನ್ ಇದು. ಇದೆ
ಕ್ರೇಜ್ ಇದೇ ಬರತ್ತಿದ್ದು. ನೆಕ್ಸ್ಟ್ ಸ್ಟಾಪ್ ನಮ್ದು ಹಾವೇರಿ ಒಳಗೆ ಐತೆ. ಅಲ್ಲೂ ಏನೋ ಫಂಕ್ಷನ್ಸ್ ಇದಾವಂತೆ ಅಂತ ಸುದ್ದಿ ಬಂತು. ಸೊ ಈಗ ನಮ್ಮದು ಪ್ರಾಪರ್ ಅಂತೂ ಹಾವೇರಿ ಇರೋದೆ. ನಮ್ಮ ಕಾಕ ಆಂಟಿ ಅವರು ಟ್ರೈನ್ ನೋಡೋಕೆ ಬಂದರೆ ತೋರಿಸ್ತೀನಿ ಅವರಿಗೂ. ಸೊ ಎಸ್ ಈಗ ಹಾವೇರಿ ಸ್ಟೇಷನಿಗೆ ಬಂದ್ವಿ. ಕಂಪ್ಲೀಟಾಗಿ ನಿಂತ್ಕೊಂಡ ತಕ್ಷಣ ಟ್ರೈನ ಡೋರ್ ಓಪನ್ ಆಗ್ತೈತಿ. ಆ್ಯಂಡ್ ಅದನ್ನಲ್ಲಿ ಅನೌನ್ಸ್ಮೆಂಟು ಮಾಡ್ಯಾರ, ಆಗಲೇ ತೋರಿಸ್ತೇನೆ ನಿಮಗೆ. ನಮ್ಮ ಕಾಕ ನಮ್ಮ ಆಂಟಿ ನಮ್ಮ ತಂಗಿ ಬೈ ಬೈ. ಸೊ ಲೇಟ್ ಆಗತ್ತೀಗ ಪಟ್ ಅಂತ ಅಲ್ಲಿ ಫುಲ್ ಫಂಕ್ಷನ್ ನಡೆದೈತೆ ಮುಂದೆ. ಸೊ ನೋಡ್ರಿ ಹಾವೇರಿ ಒಳಗೆ ಜನ ಎಲ್ಲ ಫೋಟೋ ವಿಡಿಯೋ ಒಂದೇ ಭಾರತ್ ಕ್ರೇಜ್ ಅನದರ್ ಲೆವೆಲ್ ಕ್ರೇಜ್ ಮಾತ್ರ ಇದು. ಇನ್ನೂ ಹೆಚ್ಚು ಒಂದೇ ಭಾರತ್ಗಳೇ ಬರ್ತಾ ಇರಲಿ, ಜನ ಅದರದ್ದು ಸದುಪಯೋಗ ಪಡಿಸ್ಕೊಳ್ಳಿ. ಬಟ್ ಇಂಡಿಯನ್ ರೈಲ್ವೇಸ್ ಅಂತೂ ಮಸ್ತ್ ಡೆವಲಪ್ ಆಗ್ತೈತೆ. फाइनली मेरा देश बदल रहा है. ಸೊ ಫೈನಲಿ ವಂದೇ ಭಾರತ್ ಹುಬ್ಬಳ್ಳಿ ಭಾರತ್ ಫಾರ್ ದಿ ಫಸ್ಟ್ ಟೈಮ್. ಆ್ಯಂಡ್ ನಮ್ಮ ಜೊತೆ ಪ್ಯಾಸೆಂಜರ್ಸ್ ಅದಾರ, ಹಾವೇರಿಯಿಂದ ಬೋರ್ಡ್ ಅದಾರ ಇವರೆಲ್ಲ, ಅವರು ಮಾತಾಡ್ಸೋಣ ಅಂತ. ಸೊ ಮೇಡಮ್, ಹೆಂಗಿತ್ತು ನಿಮ್ದು ಎಕ್ಸ್ಪೀರಿಯನ್ಸ್? ಭಾಳ ಚೆನ್ನಾಗಿತ್ತು, ಖುಷಿ ಆಯಿತು. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇಂಡಿಯನ್ ರೈಲ್ವೇಸ್ ಅವ್ರಿಗೆ, ಗೌರ್ಮೆಂಟ್ ಅವ್ರಿಗೆ? ಚೆನ್ನಾಗಿದೆ, ನಿಜವಾಗ್ಲೂ ಭಾಳ ತುಂಬಾ ಚೆನ್ನಾಗಿದೆ. ಎಲ್ಲ ವರ್ಕರ್ಸ್ ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ನೋಡಿದ್ರಲ್ಲ, ಜನ ಅಂತೂ ಫುಲ್ ಲೈಕ್ ಮಾಡ್ಯಾರೆ ವಂದೇ ಭಾರತ್. ಇನ್ನೂ ಹೆಚ್ಚಷ್ಟು ವಂದೇ ಭಾರತ್ ಬರಲಿ ಈ ರೂಟಿಗೆ. ಸೊ ಈ ರೂಟಾಗಿರೋದು ಇದು 2ನೇ ವಂದೇ ಭಾರತ್, ಬಟ್ ಸ್ಟಿಲ್ ಸೇಮ್ ಲವ್ ಆ್ಯಂಡ್ ಸೇಮ್ ಡಿಮ್ಯಾಂಡ್ ಐತೆ. ಇದೇ ಥರ ಇರಲಿ ಆ್ಯಂಡ್ ನಮ್ಮ ರೈಲ್ವೇಸು ಇನ್ನೂ ಮಸ್ತಾಗಿ ಡೆವಲಪ್ ಆಗಲಿ. ಸೊ ಈಗ ಹುಬ್ಬಳ್ಳಿ ದಾಟಿದ್ದೀರಿ, ಊಟಕ್ಕೆ ಕೊಡತ್ತಾರ ನಮಗೆ. ನೋಡೋಣ ಅಂತ ಊಟಕ್ಕೆ ಏನೈತಿ, ರಾತ್ರಿ ಊಟದ್ದು ಆಲ್ರೆಡಿ ಕೊಡತ್ತಾರ. ಇನ್ನೂ ಟೈಮ್ ಆಗ್ಯದ ಊಟದ್ದು, ಬಟ್ ಸ್ಟಿಲ್ ಕೊಡತ್ತಾರ. ಬಿಸಿ ಇರ್ತದೆ ಅಲ್ಲಿ, ಅಂದರೆ ಈ ಕೋಚ್ ಎಂಡ್ ಹಾಕತ್ತಲ್ಲ ಅಲ್ಲಿ ಏನೋ ಬಟ್ ಬಿಸಿ ಆಗತ್ತಾರ, ಅದೇನೋ ಮಾಡ್ಯಾರ, ಅದಕ್ಕೆ ಏನು ವರ್ಡ್ ಅಂತ ನಂಗೆ ನೆನಪಾಗೋದು. ಸೊ ಅಲ್ಲಿ ಬಿಸಿ ಮಾಡಿಕೊಡ್ತಾರೆ. ಸೊ ಈಗ ತಿನ್ನಿಲ್ಲ ಅಂದ್ರೆ ಆರೋಗ್ಯ ಬರ್ತೈತಿ. ಈಗ ನಮಗೆ ಸ್ನ್ಯಾಕ್ಸ್ ಕೊಟ್ಟಿದ್ದು ಎಲ್ಲಿ ದಾವಣಗೆರೆ ಬರೋಕ್ಕಿಂತ ಮುಂಚೆ ಕೊಟ್ಟಿದ್ದಾರೆ ಸ್ನ್ಯಾಕ್ಸ್. ಸೊ ಹಾಗಾಗಿ ತಿನ್ಬಿಡೋಣ, ಹೊಟ್ಟಿನೂ ಹಸ್ತದಲ್ಲ, ನೋಡೋಣ ಅಂತ ಏನು ಕೊಡ್ತಾರಂತ. ಸೊ ಈಗ ಬಂತರಿ ನಮ್ದು ಊಟದ್ದು. ಇದ್ರಾಗ ವಂದೇ ಭಾರತ್ ಎಕ್ಸ್ಪ್ರೆಸ್ ಐತೆ ವೈಟ್ ಕಲರ್ದು. ಆ್ಯಂಡ್ ಸೆಮಿ ಹೈ ಸ್ಪೀಡ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಇಂಡಿಯನ್ ರೈಲ್ವೇಸ್ IRCTC. ನೋಡೋಣ ಅಂತ ಏನೈತೆ ಅಂತ ಒಳಗೆ. ಹಾಂ, ಸೊ ಜೊತೆಗೆ ದಹಿ ಕೊಟ್ಟಾರ, ಮಟನ್ ಹಚ್ಚಿನಂಗಿಲ್ಲ, ನೈ ಚಪಾತಿ ಆ್ಯಂಡ್ ಪಿಕ್ಕಲ್. ನೆಕ್ಸ್ಟ್ ನಮ್ದು ಇದು ದಹಿ ಓಪನ್ ಮಾಡೋದಂತ. ದಹಿ ಸೈಡ್ ಗಿಡನಂತ. ಸೊ ಫಸ್ಟ್ ಸ್ಪೂನ್ ಓಪನ್ ಮಾಡೋಣ. ಸ್ಪೂನ್, ಟಿಶ್ಯೂ ಮಧ್ಯಾಹ್ನ ಕೊಟ್ಟಿದ್ರಲ್ಲ ಸೇಮ್ ಅದೇ ಥರ ಓಪನ್ ಮಾಡೋಣ. ಧಾರವಾಡ ಪೀಠ ಕೊಟ್ಟರು ರೈಸ್ ಇದ್ರಾಗ. ಆ್ಯಂಡ್ ಒಂದು ರೈಸ್
ಸೊ ಇದು ನಮ್ಮ ಚಪಾತಿ ದಾಲ್ ಆ್ಯಂಡ್ ಪನ್ನೀರ್ ಸಬ್ಜಿ ರೈಸ್ ಆ್ಯಂಡ್ ಆಲೂಗಡ್ಡೆ ಪಲ್ಯ ಕೊಟ್ಟಾರ ಈ ಸತಿ. ಆಮೇಲೆ ಧಾರವಾಡ ಪೇಡ ಕೊಟ್ಟಾರ. ಧಾರವಾಡ ಬಂದ್ವಿ ನಾವು ಆ್ಯಕ್ಚುಲಿ ಧಾರವಾಡ ಪೇಡ ತಿನ್ನೋಣ. ಸೊ ಇದು ನೋಡ್ಬೋದು ನೀವು ನಮ್ಮ ಇಂಡಿಯನ್ ರೈಲ್ವೇಸ್ ಒಂದೇ ಭಾರತಿನ ಕ್ಯಾಬಿನ್. ಸೊ ಇದಾಗೈತೆ ರೀ ನಮ್ದು ಬೆಂಗಳೂರಿಂದ ಬೆಳಗಾವಿ ಹೊಸ ವಂದೇ ಭಾರತ್ನೊಳಗೆ ಬಂದಿರೋ ವ್ಲಾಗ್. ಆ್ಯಂಡ್ ಇಲ್ಲೈತಿ ಎಕ್ಸಾಕ್ಟ್ 8:40 ಬಂದ್ವಿ ನಾವು ಬೆಳಗಾವಿ ಸ್ಟೇಷನಿಗೆ. ಸೊ ಇಲ್ಲಿರ್ಬೋದು, ಇಲ್ಲಿ ನೋಡ್ಬೋದು ನೋಡ್ರಿ ನೀವು ಹೊಸ ವಂದೇ ಭಾರತ್ ಇನ್ನೂ ಹೂವು ಎಲ್ಲ ಹಂಗದಾವ. ಆ್ಯಂಡ್ ನಾಳೆಯಿಂದ ಇದ್ರದ್ದು ಕಮರ್ಷಿಯಲ್ ರನ್ ಸ್ಟಾರ್ಟ್ ಆಗುತ್ತೆ. ಇದ್ರದ್ದು ಫೇರ್ ಬಂದ್ಬಿಟ್ಟು 1600 ಸಮಥಿಂಗ್ ಐತಿ ಒಂದು ಸೈಡ್ ಇಲ್ಲಿಂದ ಬೆಳಗಾವಿಂದ ಬೆಂಗಳೂರಿಗೆ. ಅದು ಚೇರ್ ಕಾರಿಗೆ, AC ಚೇರ್ ಕಾರಿಗೆ. ಬಟ್ ಇನ್ನು ಎಕ್ಸಿಕ್ಯೂಟಿವ್ಗಾದರೆ 2900 ಐತೆ, ಅಂದರೆ ವಿತ್ ಫುಡ್ ಮೀಲ್ಸ್ ಎಲ್ಲ. ಸೊ ಈಗ ನಾಳೆಯಿಂದ ಕಮರ್ಷಿಯಲ್ ರನ್ ಸ್ಟಾರ್ಟ್ ಆಗತ್ತೆ. ಯಾರು ಹೋಗ್ತೀರಿ ಅವ್ರಿಗೆಲ್ಲ ಹ್ಯಾಪಿ ಜರ್ನಿ. ಆ್ಯಂಡ್ ಈ ವ್ಲಾಗ್ ಮೇನ್ ರೀಸನ್, ಈ ವ್ಲಾಗ್ ನಾನು ಮಾಡೋಕ್ಕೆ ಭಾಳ ಹೆಲ್ಪ್ ಮಾಡ್ತಾರೆ ಅಂತಾರೆ ಅಂದರೆ ಪದ್ಮನಾಭ್ ಸರ್ ಅಂತ SPR SBC DRM ಆಫೀಸರ್. ಅವರಂತೂ ಲಿಟ್ರಲಿ ನಾವು 3 ದಿನ ಹೋಗ್ಲಿಕ್ಕೆ ನಾನು ಅವರಿಗೆ ಪಾಸ್ ಪಾಸ್ ಅಂತಂದು. ಆಮೇಲೆ ನಂದು ಆ್ಯಕ್ಚುಲಿ ಹೆಸರು ಇರಲಿಲ್ಲ ಲಿಸ್ಟ್ ಒಳಗೆ ಪಾಸಿಂದು. ಆಮೇಲೆ ನನ್ನ ಫ್ರೆಂಡ್ ಒಬ್ಬರು ಅದಾರೆ ಶ್ರೀಧರ್ ದೊಡ್ಡಮನೆ ಅಂತ, ಅವ್ರದ್ದು ಹೆಸರು ರಿಪ್ಲೇಸ್ ಮಾಡಿಸಿ ನಂದು ನೇಮ್ ಹಾಕ್ಸಿದ್ದು. ಆಮೇಲೆ ನಮ್ಮ ಹರ್ಷ ಆಬ್ವಿಯಸ್ಲಿ ಅವನು ಇಲ್ಲಿ ಜರ್ನಿ ಪೂರ್ತಿ ಸಾಥ್ ಕೊಟ್ಟಾನೆ. ಅದಾದಮೇಲೆ ರುದ್ರ ಅಂತ ಒಬ್ರು ಅದಾರೆ, ಅವರು ಬಸ್ ಫ್ಯಾನು ರೈಲ್ ಫ್ಯಾನ್ ಎಲ್ಲ ಹೌದು. ಅವರು ನನಗೆ ಭಾಳ ಬೇರೆ ಬೇರೆ ಗ್ರೂಪ್ಸಿಂದ ಅಪ್ಡೇಟ್ಸ್ ಕೊಡ್ತಿದ್ರು. ಬ್ಲಾಗ್ ಬಂದರೆ ಏನು ಇಷ್ಟೊತ್ತಿಗೆ ಹೋಗಬೇಕು, ಇಷ್ಟೊತ್ತಿಗೆ ಪಾಸ್ ಕೊಡ್ತಾರೆ ಅಂತೆಲ್ಲ. ಅವರಿಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸದಂಗಿಲ್ಲ. ಆ್ಯಂಡ್ ಪದ್ಮನಾಭ್ ಸರ್ ಅಂತೂ ಲಿಟ್ರಲಿ ದೇವತಾ ಮನುಷ್ಯ ಈ ಬ್ಲಾಗಿಗೆ. ಅವರೇ ಮೇನ್ ರೀಸನ್ ಅಂತ ಹೇಳಿದ್ರು ತಪ್ಪಾಗಂಗೆ ಇಲ್ಲ. ಸೊ ಎಸ್, ಟಾಟಾ ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಆ್ಯಂಡ್ ಎಲ್ಲರೂ ವ್ಲಾಗ್ ಹೆಂಗೈತೆ ಅನ್ನೋದು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಏನಾದ್ರು ಆ್ಯಡ್ ಮಾಡ್ಬೇಕನ್ಸಿದ್ರೆ, ಏನಾದ್ರು ಚೇಂಜಸ್ ಮಾಡ್ಬೇಕನ್ಸಿದ್ರೆ ಅದನ್ನೂ ಕಮೆಂಟ್ ಮಾಡಿರಿ. ಬಿಕಾಸ್ ಯುವರ್ ಫೀಡ್ಬ್ಯಾಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಯಾವ ವ್ಲಾಗ್ ಮಾಡ್ಬೇಕಂತಂದು ನೀವು ಏನು ನಿಮ್ದು ಏನು ಎಕ್ಸ್ಪೆಕ್ಟೇಷನ್ ಅದಾವೆ, ಯಾವ್ದು ನೋಡೋಕೆ ಇಷ್ಟಪಡ್ತೀರಿ ಅದನ್ನೂ ಕಮೆಂಟ್ ಮಾಡಿರಿ. ಆ್ಯಂಡ್ ನೆಕ್ಸ್ಟ್ ವಾರಣಾಸಿ ಹೋಗ್ತಾ ನಾನು ಅದ್ರದ್ದು ವ್ಲಾಗ್ ಮಾಡ್ತಾನೆ. ಇನ್ನೂ ಭಾಳ ಅಂದ್ರೆ ಭಾಳ ವ್ಲಾಗ್ಸ್ ಬರ್ತಾವೆ, ಬಟ್ ಸ್ವಲ್ಪ ಟೈಮ್ ಬೇಕು. ಯಾಕಂದರೆ ಎಡಿಟಿಂಗ್ ಒಬ್ಬನೇ ಮಾಡ್ಬೇಕು ನಾನು, ನನ್ನ ಫ್ರೆಂಡ್ ಬರ್ತಾನೆ, ಬಟ್ ಭಾಳ ಟೈಮ್ ಇರ್ತದೆ, ಐ ಮೀನ್ ಬೇಕು. ಸೊ ಸ್ವಲ್ಪ ವೇಟ್ ಮಾಡಿರಿ, ಚಲೋ ಕಂಟೆಂಟ್ ಕೊಡ್ತೇನೆ ನಾನು. ಟಾಟಾ ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. 2000 years later. ಸೊ ಈಗ ನಾನು 1:15 ಆಗೈತೆ ಟೈಮ್ ಕರೆಕ್ಟಾಗಿ. ನಾನು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಆಗಿ ಹುಬ್ಬಳ್ಳಿಯಿಂದ ಹಾವೇರಿ ಬಂದಾನೆ. 16536 ಟ್ರೈನ್ ನಂಬರ್, ಅಲ್ಲೇ ಅರೈವಲ್ ಐತೆ. ಆ್ಯಂಡ್ ಹುಬ್ಬಳ್ಳಿ ತನಕ ಬೆಳಗಾವಿಂದ ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ದಾಗ ಬಂದೆ. ಬಟ್ ಎಕ್ಸ್ಪೀರಿಯನ್ಸ್ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಐತೆ. ನಮ್ಮ ಹುಬ್ಬಳ್ಳಿ ಡಿವಿಷನ್ SWR ರೈಲ್ ಫ್ಯಾನ್ಸಿಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ಬೇಕು. ಆ್ಯಂಡ್ ಆಗಲೇ ಹೇಳಿದ್ನಲ್ಲ ಶ್ರೀಧರ್ ಅವ್ರಿಗೆಲ್ಲರಿಗೂ, ಆಮೇಲೆ ಪದ್ಮನಾಭ್ ಸರ್ ಆ್ಯಂಡ್ ನನ್ನೆಲ್ಲ ಉಳಿದ SWR ಫ್ರೆಂಡ್ಸಿಗೆ ಭಾಳ ಥ್ಯಾಂಕ್ಸ್ ಹೇಳ್ಬೇಕು. ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ ನನ್ನ ಫಸ್ಟ್ ವಂದೇ ಭಾರತ್ ಎಕ್ಸ್ಪೀರಿಯನ್ಸ್ ಭಾಳ ಚಲೋ ಐತೆ. ಆ್ಯಂಡ್ ಇದೇ ಥರ ನೆಕ್ಸ್ಟ್ ಹೋಗ್ತಾರೇನಂತೆ. ಎಸ್, ಟಾಟಾ ಬಾಯ್ ಬಾಯ್, ಸಿ ಯು. ಇದೊಂದು ಹೇಳಬೇಕಿತ್ತು ನಾ ಆ್ಯಕ್ಚುಲಿ. ಸೊ ಇಲ್ಲಿಗೆ ಬಂದಮೇಲೆ ರೆಕಾರ್ಡ್ ಮಾಡೋಣ ಅಂತಂದು ಪ್ಲ್ಯಾನ್ ಮಾಡಿದ್ದೆ. ಆ್ಯಂಡ್ ಇವರು RCD ಅವ್ರ ಜೊತೆ ಮಾತಾಡಿದ್ವಿ, ಭಾಳ ಸ್ಲೋ ಮಾತಾಡಿದ್ರು. ನಾವು ಅಲ್ಲಿ ಒಂದೇ ಟ್ರೈನಾಗ ಬಂದರೆ ಆ್ಯಕ್ಚುಲಿ ನಾವು ಹುಬ್ಬಳ್ಳಿ ತನಕ. ಅವರು ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ದಾಗ ಬೆಂಗಳೂರು ಹೊಂಟಿದ್ರು ಅನ್ಸುತ್ತೆ ಮೋಸ್ಟ್ಲಿ. ಅವ್ರ ಟಿಕೆಟ್ ಬುಕ್ ಆಗಿತ್ತು. ಸೊ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಭಾಳ ಸ್ಲೋ ಆಯ್ತು ಎಕ್ಸ್ಪೀರಿಯನ್ಸ್ ಅಂತೂ. ಎಲ್ಲ ಸೀನಿಯರ್ ರೈಲ್ ಫ್ಯಾನ್ಸ್ನೂ ಮಾತಾಡ್ಸಿದ್ವಿ, ಅವರು ಭಾಳ ಸ್ಲೋ ಇಂಟ್ರ್ಯಾಕ್ಟ್ ಮಾಡಿದರು. ಅವ್ರನ್ನೂ ಪರಿಚಯ ಮಾಡ್ಕೊಂಡ್ವಿ. ಅವರಷ್ಟು ಪರಿಚಯ ಇರಲಿಲ್ಲ, ಪರಿಚಯ ಮಾಡ್ಕೊಂಡ್ವಿ. ಇದಕ್ಕಾಗಿ ನನಗೆ ಸೋಲೋ ಟ್ರಾವೆಲಿಂಗ್ ಭಾಳ ಅಂದ್ರೆ ಭಾಳ ಇಷ್ಟ. ಹೊಸ ಫ್ರೆಂಡ್ಸ್, ಹೊಸ ಎಕ್ಸ್ಪೀರಿಯನ್ಸ್. ನೀವು ಸೋಲೋ ಟ್ರಾವೆಲಿಂಗ್ ಮಾಡಿರಿ, ಬಟ್ ಹುಷಾರಾಗಿ ಮಾಡಿರಿ. ಎಲ್ಲ ಕಡೆ ನಂಗೆ ಸಿಕ್ಕಿರೋಂಥ ಚಲೋ ಫ್ರೆಂಡ್ಸ್ ಸಿಗೋಂಗಿಲ್ಲ, ಹಂಗಂದು ಸಿಗಂಗೇ ಇಲ್ಲ ಅಂತ ಹೇಳೋಂಗಿಲ್ಲ, ಸಿಗ್ತಾರೆ. ಸೊ ಎಲ್ಲ ಎಕ್ಸ್ಪ್ಲೋರ್ ಮಾಡಿರಿ, ಇರೋದೊಂದು ಜೀವನ. ಓಕೆ, ಬೈ ಬೈ, ಟಾಟಾ, ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್.